खलीफा के हम हैं खलीफा हमारा, वो दिल है हमारा आका हमारा, हमारा हमारा खलीफा हमारा, वो दिल है हमारा आका हमारा, वो दिल है हमारा आका हमारा। ಅಸ್ಸಲಾಂ ವಲೈಕಂ. ದಿಸ್ ವೀಕ್ ವಿತ್ ಹುಜೂರ್ನ ಕಾರ್ಯಕ್ರಮಕ್ಕೆ ಸ್ವಾಗತ. ಸೋಮವಾರ ಯುಎಸ್ಎಯಿಂದ ಹಜರತ್ ಖಲೀಫತ್ ಮಸೀಹ್ ಖಾಮಿಸ್ ಅಯ್ಯದುಲ್ಲಾ ಬಿನ್ ನಜೀರನ್ನು ಭೇಟಿ ಮಾಡಿದ ಮಜ್ಲಿಸ್ ಖುದ್ದಾಮುಲ್ ಅಹಮದಿಯಾ ಸದಸ್ಯರ ಜೊತೆಗಿನ ಭೇಟಿಯ ಮುಖ್ಯಾಂಶಗಳನ್ನು ನಾವು ತಲುಪಿಸುವ ಸೌಭಾಗ್ಯವನ್ನು ಪಡೆಯುತ್ತಿದ್ದೇವೆ. ಸೋಮವಾರ ಯುನೈಟೆಡ್ ಸ್ಟೇಟ್ಸ್ನ ವರ್ಜಿನಿಯಾದಿಂದ ಖುದ್ದಾಮ್ ಹಜರತ್ ಖಲೀಫತ್ ಮಸೀಹ್ ಖಾಮಿಸ್ ಅಯ್ಯದುಲ್ಲಾ ಮಿಸ್ಲಿಸರನ್ನು ಭೇಟಿಯಾಗುವ ಸೌಭಾಗ್ಯವನ್ನು ಹೊಂದಿದ್ದರು. ಇಸ್ಲಾಮಾಬಾದ್ನಲ್ಲಿ ನಡೆದ ಈ ಭೇಟಿಗಾಗಿ ಖುದ್ದಾಮ್ ವಿಶೇಷವಾಗಿ ಪ್ರಯಾಣಿಸಿದ್ದರು. ಎಲ್ಲ ಖುದ್ದಾಮ್ ಹುಜೂರ್ ಅನ್ವರನ್ನು ಭೇಟಿಯಾಗಿ ತಮ್ಮನ್ನು ಪರಿಚಯಿಸಲು ಅವಕಾಶ ಪಡೆದರು. ಹಾಜರಾಗಿದ್ದವರಿಗೆ ತಮ್ಮ ನಂಬಿಕೆ ಮತ್ತು ಸಮಕಾಲೀನ ಪ್ರಶ್ನೆಗಳ ಕುರಿತಾದ ವಿಚಾರಗಳನ್ನು ಕೇಳಲು ಅವಕಾಶ ಪಡೆದರು. ನನ್ನ ಪ್ರಶ್ನೆ ಏನೆಂದರೆ, ಅನೇಕ ಜನರು ಧರ್ಮದ ಅವಶ್ಯಕತೆ ಇಲ್ಲದೆ ಒಳ್ಳೆಯ ಮತ್ತು ನೀತಿವಂತ ವ್ಯಕ್ತಿಗಳಾಗಬಹುದು ಎಂಬುದಾಗಿ ಹೇಳುತ್ತಾರೆ. ಪ್ರಿಯ ಹುಜೂರ್, ಈ ನಂಬಿಕೆ ತಪ್ಪು ಎಂಬುದನ್ನು ಹೇಗೆ ವಿವರಿಸಬಹುದು? ನೇರ ಮಾರ್ಗದಲ್ಲಿರಲು ಧರ್ಮದ ಅಗತ್ಯವೇಕೆ? ಒಳ್ಳೆಯ ಗುಣಗಳನ್ನು ಹೊಂದಿದವರೆಲ್ಲರೂ ಧರ್ಮಾವಲಂಬಿಗಳಾಗಿರಬೇಕೆಂದೇನಿಲ್ಲ ಎಂಬುದಾಗಿ ಒಂದು ಪ್ರಶ್ನೆಗೆ ಉತ್ತರಿಸುತ್ತಾ ನಾನು ಕೆಲವು ದಿನಗಳ ಹಿಂದೆ ವಿವರಿಸಿದ್ದೆ. ಉತ್ತಮ ಗುಣಗಳನ್ನು ಹೊಂದಿದವರು ಧರ್ಮದಲ್ಲಿ ನಂಬಿಕೆಯುಳ್ಳವರು ಆಗಿರಬೇಕೆಂದೇನಿಲ್ಲ. ಇಂದಿನ ದಿನಗಳಲ್ಲಿ ಸ್ವತಃ ಮುಸ್ಲಿಮರು ಎಂದು ಹೇಳಿಕೊಳ್ಳುವ ಅನೇಕ ಮುಸ್ಲಿಮರನ್ನು ನೋಡಿರಿ. ಆದರೆ ಅವರು ಏನು ಮಾಡುತ್ತಿದ್ದಾರೆ? ಅವರ ನಡವಳಿಕೆಗಳು ಉತ್ತಮವಾಗಿಲ್ಲ. ಕೆಲವು ನಾಸ್ತಿಕರು ಅವರಿಗಿಂತ ಉತ್ತಮ ಗುಣಗಳನ್ನು ಹೊಂದಿರುತ್ತಾರೆ. ಅದೇ ರೀತಿಯಲ್ಲಿ ಮುಸ್ಲಿಮರು, ಕ್ರೈಸ್ತರು ಅಥವಾ ಯಾವುದೇ ಧರ್ಮದವರು ಅಲ್ಲದೆಯೂ ಉತ್ತಮ ಗುಣಗಳನ್ನು ಹೊಂದಿರುತ್ತಾರೆ. ಸತ್ಯವೇನೆಂದರೆ ಇದರ ಅರ್ಥ ಇಸ್ಲಾಂ ಅಥವಾ ಧರ್ಮವು ಉತ್ತಮ ಗುಣಗಳನ್ನು ಕಲಿಸುತ್ತಿಲ್ಲ ಎಂದಲ್ಲ. ಪ್ರಪಂಚದಲ್ಲಿ ಆಗಮಿಸಿದ ಎಲ್ಲ ಪ್ರವಾದಿಗಳು ಉತ್ತಮ ಗುಣಗಳನ್ನು ಕಲಿಸಿದ್ದಾರೆ. ಇದು ಎಲ್ಲದರಲ್ಲಿರುವ ಸಾಮಾನ್ಯ ಬೋಧನೆಗಳಾಗಿವೆ. ದೇವನ ಒಬ್ಬನೇ ಎಂದು ನಂಬಲು, ಅವನ ಆರಾಧನೆ ಮಾಡಲು ಮತ್ತು ಮನುಷ್ಯರೊಡನೆ ಉತ್ತಮವಾಗಿ ವರ್ತಿಸಲು ಅವುಗಳು ಕಲಿಸುತ್ತವೆ. ಇದು ಕ್ರೈಸ್ತ ಧರ್ಮ, ಯಹೂದ ಧರ್ಮ, ಮೂಸಾ ಅಲೈಹಿ ಸಲಾಮರ ಧರ್ಮ ಮತ್ತು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಇಸ್ಲಾಮಿನಲ್ಲಿರುವ ಬೋಧನೆಗಳಾಗಿವೆ. ಎಲ್ಲ ಪ್ರವಾದಿಗಳು ಇದನ್ನೇ ಕಲಿಸಿದ್ದಾರೆ. ಒಳ್ಳೆಯ ಗುಣಗಳನ್ನು ಕಲಿಸುವುದು ಧರ್ಮದ ಮೂಲತತ್ವವಾಗಿದೆ. ಈ ರೀತಿಯಾಗಿ ಉತ್ತಮ ಗುಣಗಳ ಮೂಲ ಧರ್ಮದಿಂದಲೇ ಬಂದಿದ್ದಾಗಿದೆ ಎಂದು ಹೇಳಬಹುದಾಗಿದೆ. ಜನರು ಅದರಿಂದಲೇ ಉತ್ತಮ ಸ್ವಭಾವಗಳನ್ನು ಕಲಿತಿರುವರು. ಅವರು ದೇವನನ್ನು ನಂಬುವುದಿಲ್ಲ, ಧರ್ಮದಲ್ಲಿ ನಂಬಿಕೆ ಇರಿಸುವುದಿಲ್ಲ ಎಂಬುದು ಬೇರೆ ವಿಷಯ. ವಾಸ್ತವವೇನೆಂದರೆ, ಯಾವುದೇ ಧರ್ಮವನ್ನು ನಂಬದೆ ಉತ್ತಮ ನೈತಿಕತೆಯನ್ನು ಹೊಂದಿರುವ ಜನರು ಇರುತ್ತಾರೆ. ಆದರೆ ಸರ್ವಶಕ್ತನಾದ ಅಲ್ಲಾಹನು ಹೇಳುತ್ತಾನೆ, ನೀವು ಧರ್ಮವನ್ನು ನಂಬಿದರೆ, ನನ್ನ ಹಕ್ಕುಗಳನ್ನು ಪೂರೈಸಿದರೆ ಮತ್ತು ನಿಮಗೆ ಉತ್ತಮ ನೈತಿಕತೆ ಮತ್ತು ಉತ್ತಮ ಸ್ವಭಾವಗುಣ ಕೂಡ ಇದ್ದರೆ ನಾನು ನಿಮಗೆ ಅನೇಕ ಪಟ್ಟು ಪ್ರತಿಫಲವನ್ನು ನೀಡುವನು. ಅಲ್ಲಾಹನು ಪವಿತ್ರ ಕುರಾನಲ್ಲಿ ಹೇಳಿದ್ದಾನೆ, ಧರ್ಮವನ್ನು ನಂಬುವವರು ಮತ್ತು ನಮಾಜ್ ಮಾಡುವವರು, ಆದರೆ ಅವರು ಬಡವರ ಹಕ್ಕುಗಳನ್ನು ಪೂರೈಸದಿದ್ದರೆ ಮತ್ತು ಸತ್ಯವನ್ನು ಹೇಳದಿದ್ದರೆ, ಜಗಳ ಮಾಡುವವರಾಗಿದ್ದರೆ ಮತ್ತು ಇತರ ಹಕ್ಕುಗಳನ್ನು ಕಸಿದುಕೊಳ್ಳುವವರಾಗಿದ್ದರೆ ನಾನು ಅವರ ನಮಾಜ್ಗಳನ್ನು ಮತ್ತು ಆರಾಧನೆಯನ್ನು ಸ್ವೀಕರಿಸುವುದಿಲ್ಲ ಮತ್ತು ಅವರನ್ನು ನರಕಕ್ಕೆ ತಳ್ಳುವನು ಎಂದು ಅಲ್ಲಾಹನು ಹೇಳುತ್ತಾನೆ. ಹೀಗೆ ಧರ್ಮದಲ್ಲಿ ನಂಬಿಕೆ ಇಡುವುದು ಸಾಕಾಗುವುದಿಲ್ಲ. ಉತ್ತಮ ನೈತಿಕತೆಗಳನ್ನು, ಉತ್ತಮ ಸ್ವಭಾವಗಳನ್ನು ಹೊಂದುವುದು ಅಗತ್ಯವೆಂದು ಅಲ್ಲಾಹನು ಸ್ವತಃ ಹೇಳಿರುವನು. ಅಲ್ಲಾಹನಿಗೆ ಸಲ್ಲಬೇಕಾದ ಹಕ್ಕುಗಳಿರುವಂತೆ ಮಾನವ ಕುಲದ ಹಕ್ಕುಗಳಿವೆ. ಈ ಹಕ್ಕುಗಳನ್ನು ಪೂರೈಸಲು ಅಲ್ಲಾಹನು ಹೇಳುತ್ತಾನೆ, ಒಬ್ಬನು ಮಾನವ ಕುಲದ ಹಕ್ಕುಗಳನ್ನು ಪೂರೈಸಿದರೆ ತಾನು ಪೂರೈಸುತ್ತಿದ್ದಾನೆ ಎಂದು ಭಾವಿಸುವ ದೇವನ ಹಕ್ಕುಗಳನ್ನು ದೇವನು ಸ್ವೀಕರಿಸುವುದಿಲ್ಲ. ಹೀಗಾಗಿ ಧರ್ಮವು ನಮ್ಮನ್ನು ಹಾಳು ಮಾಡಿದೆ ಎಂದು ಹೇಳುವ ಜನರು ಇದು ಹಾಗಲ್ಲ ಎಂದು ಅವರಿಗೆ ವಿವರಿಸಿಕೊಡ್ರಿ. ಧರ್ಮದ ಮೂಲಭೂತ ಬೋಧನೆಯೇ ನಿಮ್ಮೊಳಗೆ ನೈತಿಕತೆಯನ್ನು ಬೆಳೆಸಲು ನಿಮಗೆ ಅನುವು ಮಾಡಿಕೊಟ್ಟಿತ್ತು. ನೀವು ಕ್ರಮೇಣ ನಿಮ್ಮ ಧರ್ಮದ ಬೋಧನೆಯನ್ನು ತ್ಯಜಿಸಿ ಅದರಿಂದ ಉತ್ತಮ ನೈತಿಕತೆಯನ್ನು ಅಳವಡಿಸಿಕೊಂಡಿದ್ದರೆ ಅದು ಬೇರೆ ವಿಷಯವಾಗಿದೆ. ಅದು ಕೂಡ ಒಳ್ಳೆಯದೇ ಆಗಿದೆ. ಆದರೆ ಧರ್ಮವನ್ನು ನಂಬುವುದರೊಂದಿಗೆ ಉತ್ತಮ ನೈತಿಕತೆಯನ್ನು ಅಳವಡಿಸಿಕೊಳ್ಳುವವನು ಶಾಶ್ವತವಾಗಿರುವ ಪರಲೋಕದ ಜೀವನದಲ್ಲಿ ಅಲ್ಲಾಹನಿಂದ ಅನೇಕ ಪಟ್ಟು ಪ್ರತಿಫಲಗಳನ್ನು ಪಡೆಯುತ್ತಾನೆ ಎಂದು ನಾವು ನಂಬುತ್ತೇವೆ. ಧರ್ಮವನ್ನು ನಂಬದವರಿಗೆ ಈ ಪ್ರತಿಫಲವನ್ನು ನೀಡದಿರಬಹುದು. ನಾವು ಪರಲೋಕದ ಜೀವನದಲ್ಲಿ ನಂಬುತ್ತೇವೆ ಮತ್ತು ದೃಢವಾದ ನಂಬಿಕೆಯನ್ನು ಹೊಂದಿದ್ದೇವೆ. 80-100 ವರ್ಷ ವಯಸ್ಸಿನ ನಂತರ ಈ ಜಗತ್ತನ್ನು ಬಿಟ್ಟು ಹೋಗುವು. ಒಬ್ಬನು 100 ವರ್ಷ ಅಥವಾ 105 ವರ್ಷ ವಯಸ್ಸಿನವರೆಗೆ ಬದುಕಬಹುದು. ನಿನ್ನೆ ನಿಮ್ಮ ಹಿಂದಿನ ಅಧ್ಯಕ್ಷರಾದ ಒಬ್ಬರಾದ ಜಿಮ್ಮಿ ಕ್ಯಾಟರ್ ಅವರು ತಮ್ಮ 100ನೇ ವಯಸ್ಸಿನಲ್ಲಿ ನಿಧನರಾದರು. ಇದಕ್ಕಿಂತ ಹೆಚ್ಚು ಕಾಲ ಬದುಕುವವರು ಬಹಳ ಕಡಿಮೆ ಇದ್ದಾರೆ.
ಇಲ್ಲದಿದ್ದರೆ ಸಾಮಾನ್ಯವಾಗಿ ಜನರ ಜೀವಿತಾವಧಿ 80ರಿಂದ 90 ವರ್ಷಗಳ ನಡುವೆ ಇರುತ್ತದೆ. ಆದ್ದರಿಂದ ಸರ್ವಶಕ್ತನಾದ ಅಲ್ಲಾಹನು ಪರಲೋಕದಲ್ಲಿ ಧಾರ್ಮಿಕ ವ್ಯಕ್ತಿಗೆ ಹೆಚ್ಚು ಪ್ರತಿಫಲ ನೀಡುತ್ತಾನೆ. ಇದು ನಮ್ಮ ದೃಷ್ಟಿಕೋನ. ನಾವು ಧರ್ಮವನ್ನು ಮತ್ತು ದೇವರನ್ನು ನಂಬುತ್ತೇವೆ ಹಾಗೂ ಪರಲೋಕದ ಬಗ್ಗೆ ದೃಢವಾದ ನಂಬಿಕೆ ಮತ್ತು ಖಚಿತೆಯನ್ನು ಹೊಂದಿದ್ದವರಾಗಿದ್ದೇವೆ. ಅದಕ್ಕಾಗಿ ಧರ್ಮದ ಜೊತೆಗೆ ಉತ್ತಮ ನೈತಿಕತೆಯನ್ನು ಹೊಂದಿರುವುದು ಅಗತ್ಯವಾಗಿದೆ. ನಾವು ನಮಾಜ್ ಮಾಡುವ ಮುಸ್ಲಿಂ ಎಂದು ಹೇಳುವುದು ಸಾಕಾಗುವುದಿಲ್ಲ. ಅಂಥವನ ಮುಖದ ಮೇಲೆ ಅವನ ನಮಾಜ್ಗಳನ್ನು ಎಸೆಯುವನೆಂದು ಅಲ್ಲಾಹನು ಹೇಳುತ್ತಾನೆ. ಸರಿನಾ? ಆದ್ದರಿಂದ ಅಲ್ಲಾಹನು ಸ್ವತಃ ಇದನ್ನು ಹೇಳಿರುವನು. ಸರ್ವಶಕ್ತನಾದ ಅಲ್ಲಾಹನು ನಮಾಜ್ ಮಾಡುವವರನ್ನು ಮಾತ್ರ ಕ್ಷಮಿಸಲು ಮತ್ತು ಮಾಡದವರನ್ನು ಕ್ಷಮಿಸುವುದಿಲ್ಲ ಎಂದು ನಾವು ಎಂದಿಗೆ ಹೇಳುವುದಿಲ್ಲ. ಖಂಡಿತವಾಗಿ ನೀವು ಒಳ್ಳೆಯ ಕೆಲಸ ಮಾಡ್ತಿದ್ರೆ ಅವನು ನಿಮ್ಮನ್ನು ಕ್ಷಮಿಸಬಹುದು. ಅಲ್ಲಾಹನು ಸರ್ವಶಕ್ತನಾಗಿದ್ದಾನೆ ಮತ್ತು ಯಜಮಾನನಾಗಿದ್ದಾನೆ. ಅವನು ನ್ಯಾಯಾಧೀಶನಲ್ಲ, ಬದಲಿಗೆ ಅವನು ಯಜಮಾನನಾಗಿದ್ದಾನೆ. ಅವನು ಯಾವಾಗಲೂ ಕೇವಲ ನ್ಯಾಯವನ್ನು ಮಾತ್ರ ನೀಡಲು ಬದ್ಧನಾಗಿರುವುದಿಲ್ಲ, ಬದಲಿಗೆ ಅವನು ಸದ್ಗುಣಗಳನ್ನು ಮಾಡಿದರೆ ಅವನು ಯಾರನ್ನಾದರೂ ತನ್ನ ಇಷ್ಟಾನುಸಾರ ಕ್ಷಮಿಸಬಹುದಾಗಿದೆ. ಪ್ರೀತಿಯುಸರು, ನನ್ನ ಪ್ರಶ್ನೆ ಏನೆಂದರೆ, ನಮ್ಮ ಹತ್ತಿರದ ಸಂಬಂಧಿಕರು ಅಹಮದಿಗಳಲ್ಲಿದ್ದರೆ ಅವರ ಬಗ್ಗೆ ನಮ್ಮ ಜವಾಬ್ದಾರಿಗಳನ್ನು ಪ್ರಾರ್ಥನೆ ಜೊತೆಗೆ ನಾವು ಅವರಿಗೆ ಅಹಮದಿನ ಸತ್ಯವನ್ನು ಮನವರಿಕೆ ಮಾಡಿಸಿಕೊಂಡು ಅದನ್ನು ಸ್ವೀಕರಿಸುವಂತೆ ಮಾಡುವುದು ಹೇಗೆ? ವಾಸ್ತವವೆಂದರೆ ಧರ್ಮದಲ್ಲಿ ಯಾವುದೇ ಒತ್ತಾಯವಿಲ್ಲ. ಅಹಮದಿಗಳಲ್ಲಾದ ಸಂಬಂಧಿಕರು ಅವರು ನಿಮ್ಮೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿದ್ದರೆ ಅವರು ನಿಮ್ಮನ್ನು ಒಳ್ಳೆಯವರು ಎಂದು ಪರಿಗಣಿಸುವ ಆಧಾರದ ಮೇಲೆ ಹಾಗೆ ಮಾಡುತ್ತಿದ್ದಾರೆ. ಕೆಲವು ಸಂಬಂಧಿಕರು ಅಹಮದಿಗಳು ಆಗಿರುವುದಿಲ್ಲ ಮತ್ತು ಅವರಲ್ಲಿ ಯಾರಾದರೂ ಅಹಮದಿ ಆದರೆ ಅವರನ್ನು ಸಂಬಂಧಿಕರು ಬಹಿಷ್ಕರಿಸುತ್ತಾರೆ. ಅವರೊಂದಿಗೆ ಮಾತನಾಡುವುದೇ ಇಲ್ಲ, ಅವರ ವಿರುದ್ಧ ಮಾತನಾಡುತ್ತಾರೆ, ಅವರಿಗೆ ಹಾನಿ ಮಾಡಲು ಪ್ರಯತ್ನಿಸುತ್ತಾರೆ. ಆದರೆ ನಿಮ್ಮೊಂದಿಗೆ ನಿಮ್ಮ ಸಂಬಂಧಿಕರು ಸಂಪರ್ಕವನ್ನು ಇಟ್ಟುಕೊಂಡಿರುವವರೆಂದಾದರೆ ಅವರ ಸ್ವಭಾವ ಒಳ್ಳೆಯದೆಂದಾಯಿತು. ಸರಿನಾ? ಆದ್ದರಿಂದ ಅವರೊಂದಿಗೆ ಸ್ನೇಹ ಮತ್ತು ಸಂಬಂಧವನ್ನು ಕಾಪಾಡಿಕೊಳ್ಳಿರಿ. ಇಸ್ಲಾಮಿನ ಬೋಧನೆಗಳ ಪ್ರಕಾರ ನಿಮ್ಮ ಉತ್ತಮ ಸ್ವಭಾವವನ್ನು ಅವರಿಗೆ ತೋರಿಸಿರಿ. ನಾವು ಕೇವಲ ನೈತಿಕತೆ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದರ ಜೊತೆಗೆ ಅವರಿಗೆ ಯಾವುದೇ ಸಹಾಯದ ಅಗತ್ಯವಿದ್ದಲ್ಲಿ ಅವರಿಗೆ ಸಹಾಯ ಮಾಡಿರಿ. ಅವರಿಗೆ ಪ್ರಯೋಜನಕಾರಿಯಾಗಿರಿ, ಅವರಿಗಾಗಿ ಪ್ರಾರ್ಥಿಸಿರಿ. ಆದ್ದರಿಂದ ಅವರು ನಿಮ್ಮ ನಡವಳಿಕೆ ಮತ್ತು ಅವರ ಬಗೆಗಿನ ನಿಮ್ಮ ಮನೋಭಾವವನ್ನು ನೋಡುವಾಗ ಇವರು ಒಳ್ಳೆಯ ಜನರು ಎಂದು ಅವರು ಅರಿತುಕೊಳ್ಳುತ್ತಾರೆ ಮತ್ತು ಕ್ರಮೇಣ ಸರ್ವಶಕ್ತನಾದ ಅಲ್ಲಾಹನು ಅವರ ಹೃದಯಗಳನ್ನು ತೆರೆಯುವ ಸಮಯ ಬರುವುದು ಮತ್ತು ಅವರು ಅಹಮದಿಗಳಾಗುವರು. ನೀವು ಮುಸ್ಲಿಮರನ್ನು ಮಾತ್ರ ಚೆನ್ನಾಗಿ ನೋಡಿಕೊಳ್ಳಬೇಕೆಂದು ಸರ್ವಶಕ್ತನಾದ ಅಲ್ಲಾಹನು ಹೇಳಿಲ್ಲ. ನಿಮ್ಮ ಹತ್ತಿರದ ಸಂಬಂಧಿಕರನ್ನು ನೋಡಿಕೊಳ್ಳಿರಿ ಎಂದು ಸರ್ವಶಕ್ತನಾದ ಅಲ್ಲಾಹನು ಹೇಳಿದ್ದಾನೆ. ನಿಮ್ಮ ರಕ್ತ ಸಂಬಂಧಿಗಳನ್ನು ನೋಡಿಕೊಳ್ಳಿರಿ ಮತ್ತು ನಿಮ್ಮ ಪತ್ನಿಯ ರಕ್ತ ಸಂಬಂಧಿಗಳನ್ನು ಸಹ ನೋಡಿಕೊಳ್ಳಿರಿ. ಆದ್ದರಿಂದ ನೀವು ಈ ರೀತಿಯ ವರ್ತಿಸುವಾಗ ಅವರು ಯಾರೇ ಆಗಿರಲಿ, ನೀವು ಇದನ್ನು ಮಾಡುವಾಗ ಅದು ಉತ್ತಮ ಪರಿಣಾಮವನ್ನು ಬೀರುತ್ತದೆ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಶಾಂತಿ ಮತ್ತು ಭದ್ರತೆ ಸ್ಥಾಪಿತವಾಗುತ್ತದೆ. ಮತ್ತು ಕ್ರಮೇಣ ತಕ್ಕ ಸಮಯ ಬರುವಾಗ ಸರ್ವಶಕ್ತನಾದ ಅಲ್ಲಾಹನು ಅವರಿಗೆ ಧರ್ಮವನ್ನು ಸ್ವೀಕರಿಸಲು ಅಥವಾ ಇಸ್ಲಾಮನ್ನು ಸ್ವೀಕರಿಸಲು ವಿಧಿಸಿದರೆ ಅವರು ಹಾಗೆ ಆಗುವರು. ಇಲ್ಲದಿದ್ದರೆ ಕನಿಷ್ಠ ಪಕ್ಷ ನಿಮ್ಮ ಉತ್ತಮ ವರ್ತನೆಗಳಿಗಾಗಿ ನಿಮಗೆ ಪ್ರತಿಫಲ ದೊರೆಯುವುದು. ಅಸ್ಸಲಾಮು ಅಲೈಕುಂ. ನಮಾಜ್ ಇಸ್ಲಾಮಿನೊಂದು ಪ್ರಮುಖ ಅಂಶವಾಗಿದೆ ಎಂದು ವಿಷಯವನ್ನು ಹುಜೂರ್ ಅಸಂಖ್ಯಾತ ಬಾರಿ ಉಲ್ಲೇಖಿಸಿದ್ದೀರಿ. ನನ್ನ ಪ್ರಶ್ನೆ ಏನೆಂದರೆ, ನಾವು ನಮಾಜಿನ ಕಡೆಗೆ ಪೂರ್ಣ ಗಮನವನ್ನು ನೀಡುವ ಯಾವುದೇ ವಿಧಾನ ಅಥವಾ ಕಾರ್ಯತಂತ್ರವಿದೆಯೇ, ಅಥವಾ ನಾವು ನಮ್ಮ ನಮಾಜ್ಗಳನ್ನು ಸಮಯಕ್ಕೆ ಸರಿಯಾಗಿ ಸಲ್ಲಿಸಲು ಸೋಮಾರಿಯಾಗದಂತೆ ಮಾಡಲು ಏನಾದರೂ ಮಾರ್ಗವಿದೆಯೇ? ವಾಸ್ತವವೇನೆಂದರೆ, ನೀವು ಯಾವುದೇ ಕೆಲಸವನ್ನು ಮಾಡುವಾಗಲೂ ಅದನ್ನು ಮಾಡಲು ನಿಮಗೆ ಹೃತ್ಪೂರ್ವಕ ಬಯಕಿರುವುದರಿಂದ ನೀವು ಅದನ್ನು ಮಾಡುತ್ತೀರಿ. ಸರಿನಾ? ನಾವು ಏಕೆ ನಮಾಜ್ ನಿರ್ವಹಿಸಬೇಕು? ಇದು ಕೇವಲ ನಿಮ್ಮ ಒಳಿತಿಗಾಗಿ ಮಾತ್ರವೇ? ಒಬ್ಬ ವ್ಯಕ್ತಿಗೆ 2 ಸಂಗತಿಗಳಿವೆ. ಮೊದಲನೆಯದು, ಒಬ್ಬ ವ್ಯಕ್ತಿಯು ಗುರಿಯನ್ನು ಸಾಧಿಸಲು ಕೆಲಸ ಮಾಡುತ್ತಾನೆ, ಮತ್ತು ಎರಡನೆಯದು, ಯಾರಾದರೂ ಇನ್ನೊಬ್ಬ ವ್ಯಕ್ತಿಯನ್ನು ಪ್ರೀತಿಸುವುದಾದರೆ ಅವನ ಪ್ರೀತಿಯನ್ನು ಗಳಿಸಲು ಆ ವ್ಯಕ್ತಿಯು ಅದಕ್ಕಾಗಿ ಏನನ್ನಾದರೂ ಮಾಡುತ್ತಾನೆ. ಒಬ್ಬ ವ್ಯಕ್ತಿಯು ತನ್ನ ಹೆತ್ತವರು ಹೇಳುವುದನ್ನು ಪಾಲಿಸಿದರೆ ಅವನು ಹಣವನ್ನು ಪಡೆಯಲು, ಬಟ್ಟೆಗಳನ್ನು ಪಡೆಯಲು ಮತ್ತು ಸಂಜೆ ತನ್ನ ತಾಯಿಯಿಂದ ಆಹಾರವನ್ನು ಪಡೆಯಲು ಅದನ್ನು ಮಾಡುವುದಿಲ್ಲ. ಒಬ್ಬನ ಪ್ರೀತಿಯನ್ನು ತೋರಿಸದಿದ್ದರೂ ತಾಯಿ ಆಹಾರವನ್ನು ಕೊಡುವಳು. ಸರಿನಾ? ನೀವು ನಿಮ್ಮ ತಾಯಿಯನ್ನು ಪ್ರೀತಿಸುತ್ತೀರಿ, ನೀವು ನಿಮ್ಮ ತಂದೆಯನ್ನು ಪ್ರೀತಿಸುತ್ತೀರಿ, ಏಕೆಂದರೆ ಅವರು ನಿಮ್ಮನ್ನು ನೋಡಿಕೊಳ್ಳುತ್ತಾರೆ. ಒಬ್ಬ ವ್ಯಕ್ತಿಯು ಈ ಕಾರಣದಿಂದ ತನ್ನ ತಂದೆಯನ್ನು ಪ್ರೀತಿಸುತ್ತಾನೆ, ಅಲ್ಲವೇ? ಆದ್ದರಿಂದ ಸರ್ವಶಕ್ತನಾದ ಅಲ್ಲಾಹನು ನೀವು ಅವನನ್ನು ಅವರಿಗಿಂತ ಹೆಚ್ಚು ಪ್ರೀತಿಸಬೇಕೆಂದು ಹೇಳುತ್ತಾನೆ. ಒಬ್ಬ ವ್ಯಕ್ತಿಯು ತನ್ನ ಹೆತ್ತವರಿಗಿಂತ ಸರ್ವಶಕ್ತನಾದ ದೇವನನ್ನು ಹೆಚ್ಚು ಪ್ರೀತಿಸಬೇಕು. ನೀವು ಸರ್ವಶಕ್ತನಾದ ದೇವನನ್ನು ಪ್ರೀತಿಸುವಾಗ ನೀವು ಸಹಜವಾಗಿಯೇ ಅವನನ್ನು ಆರಾಧಿಸುತ್ತೀರಿ. ನಂತರ ನೀವು ಆರಾಧನೆಯ ಬಗ್ಗೆ ಯೋಚಿಸುತ್ತೀರಿ ಮತ್ತು ನೀವು ಅದರ ಬಗ್ಗೆ ಯೋಚಿಸುವಾಗ ನಿಮ್ಮ ಪ್ರಾರ್ಥನೆಗಳನ್ನು ಸಲ್ಲಿಸುವ ಕಡೆಗೆ ನೀವು ಗಮನ ಹರಿಸುವಿರಿ. ಏಕೆಂದರೆ ಸರ್ವಶಕ್ತನಾದ ಅಲ್ಲಾಹನು ಪವಿತ್ರ ಕುರಾನಿನಲ್ಲಿ ಹೇಳಿದ್ದಾನೆ, ನಾನು ಜಿನ್ನ ಮತ್ತು ಮನುಷ್ಯರನ್ನು ಸೃಷ್ಟಿಸಿದ್ದು ಅವರು ನನ್ನನ್ನು ಆರಾಧಿಸಲಿಕ್ಕಾಗಿ ಮಾತ್ರ. ಸರ್ವಶಕ್ತನಾದ ಅಲ್ಲಾಹನು ನಮ್ಮ ಆರಾಧನೆಯಿಂದ ಯಾವುದೇ ಪ್ರಯೋಜನವನ್ನು ಪಡೆಯುವುದಿಲ್ಲ ಎಂದು ಹೇಳುತ್ತಾನೆ. ವಾಸ್ತವವಾಗಿ ನೀವು ಅದರಿಂದ ಪ್ರಯೋಜನ ಪಡೆಯುತ್ತೀರಿ. ಸರ್ವಶಕ್ತನಾದ ಅಲ್ಲಾಹನು ಇದರಿಂದ ಯಾವುದೇ ಪ್ರಯೋಜನವನ್ನು ಪಡೆಯುತ್ತಿದ್ದಾನೆಂದಲ್ಲ, ಪ್ರಯೋಜನ ನಿಮಗೆ ಹೋಗುತ್ತದೆ ಎಂದು ಸರ್ವಶಕ್ತನಾದ ಅಲ್ಲಾಹನು ಹೇಳುತ್ತಾನೆ. ಸರಿನಾ? ಹೀಗೆ ಸರ್ವಶಕ್ತನಾದ ಅಲ್ಲಾಹನು ನಿಮಗೆ ಪ್ರತಿಫಲವನ್ನು ನೀಡುತ್ತಾನೆ ಮತ್ತು ನಿಮ್ಮ ಸಣ್ಣ ಪ್ರಯತ್ನದ ಮೂಲಕ ಅವನಕ್ಕೆ ಇದಕ್ಕೆ ಹೆಚ್ಚುವರಿಯಾಗಿ ಹೆಚ್ಚಿನ ಪ್ರತಿಫಲ ಮತ್ತು ಪರಲೋಕದ ಪ್ರತಿಫಲವನ್ನು ನೀಡುತ್ತಾನೆ. ಅಲ್ಲಾಹನು ನಮ್ಮನ್ನು ಸೃಷ್ಟಿಸಿದ್ದಾನೆ, ಅವನು ನಮಗೆ ಎಲ್ಲ ಅನುಗ್ರಹಗಳನ್ನು ನೀಡಿದ್ದಾನೆ, ಅವನು ನಮಗೆ ಸೌಕರ್ಯಗಳನ್ನು ನೀಡಿದ್ದಾನೆ, ಅವನು ನಮಗೆ ಪೋಷಕರನ್ನು ನೀಡಿದ್ದಾನೆ, ನನ್ನ ವೆಚ್ಚಗಳನ್ನು ಭರಿಸುವ ಸಾಮರ್ಥ್ಯವನ್ನು ಅವನು ನಮಗೆ ನೀಡಿದ್ದಾನೆ. ನಾನು ಅಧ್ಯಯನ ಮಾಡಲು ಶಕ್ತನಾಗಿದ್ದರೆ
ನನಗೆ ಅನೇಕ ಸೌಲಭ್ಯಗಳನ್ನು ನೀಡಲಾಗಿದೆ. ನನಗೆ ಅಮೆರಿಕದಲ್ಲಿ ಅಧ್ಯಯನ ಮಾಡಲು ಅವಕಾಶ ನೀಡಲಾಗಿದೆ ಮತ್ತು ನಾನು ಉತ್ತಮ ಸ್ಥಳದಲ್ಲಿ ಕೆಲಸ ಮಾಡುತ್ತಿದ್ದೇನೆ ಅಥವಾ ಉತ್ತಮ ಅವಕಾಶಗಳಿರುವುದರಿಂದ ನಾನು ಹಾಗೆ ಮಾಡಬಹುದು. ಆಗ ನಾನು ಸರ್ವಶಕ್ತನಾದ ಅಲ್ಲಾಹನಿಗೆ ಕೃತಜ್ಞನಾಗಿರಬೇಕು. ನೀವು ಅವನಿಗೆ ಕೃತಜ್ಞರಾಗಿದ್ದರೆ ಅವನು ನಿಮಗೆ ಇನ್ನೂ ಹೆಚ್ಚಿನದನ್ನು ನೀಡುತ್ತಾನೆ ಎಂದು ಸರ್ವಶಕ್ತನಾದ ಅಲ್ಲಾಹನು ಹೇಳುತ್ತಾನೆ. ಆದ್ದರಿಂದ ಒಬ್ಬ ವ್ಯಕ್ತಿಯು ಕೃತಜ್ಞನಾಗುವಾಗ ಅವನದನ್ನು ವ್ಯಕ್ತಪಡಿಸುತ್ತಾನೆ ಅಲ್ಲವೇ? ಆದ್ದರಿಂದ ಅದನ್ನು ವ್ಯಕ್ತಪಡಿಸಲು ನೀವು ನಿಮ್ಮ ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ಬಯಸುವುದಾದರೆ ನೀವು 5 ಬಾರಿ ಅವನ ಬಳಿಗೆ ಹೋಗಬೇಕಾಗುತ್ತದೆ. ದಿನಕ್ಕೆ 5 ಬಾರಿ ಅವನ ಬಳಿಗೆ ಹೋದರೆ ಅವನು ನಿಮಗೆ ಕೃತಜ್ಞತೆ ತೋರಿಸಲು ಇನ್ನಷ್ಟು ನೀಡುವನು ಮತ್ತು ನಿಮ್ಮ ಮೇಲೆ ತನ್ನ ಅನುಗ್ರಹಗಳನ್ನು ಹೆಚ್ಚಿಸುವನು. ಆದ್ದರಿಂದ ನಾವು ಸರ್ವಶಕ್ತನಾದ ಅಲ್ಲಾಹನನ್ನು ಪ್ರೀತಿಸಬೇಕು ಎಂಬ ನಿಮ್ಮ ಮನಸ್ಥಿತಿಯನ್ನು ನೀವು ಈ ಹಂತಕ್ಕೆ ತರಬೇಕು ಮತ್ತು ನಾವು ಸರ್ವಶಕ್ತನಾದ ಅಲ್ಲಾಹನನ್ನು ಪ್ರೀತಿಸುವುದಾದರೆ ನಾವು ಅವನನ್ನು ಆರಾಧಿಸಬೇಕು. ವಾಗ್ದತ್ತ ಮಹದಿ ಮಸೀರ್ ಹೇಳುತ್ತಾರೆ, ನೀವು ನಿಮ್ಮ ಪ್ರಾರ್ಥನೆಯನ್ನು ಕಡ್ಡಾಯ ಕಾರ್ಯವೆಂಬ ರೀತಿಯಲ್ಲಿ ತರಾತುರಿಯಲ್ಲಿ ನಿರ್ವಹಿಸಿದರೆ ನನಗೆ ಇದರ ಅಗತ್ಯವಿಲ್ಲ ಎಂದು ಸರ್ವಶಕ್ತನಾದ ಅಲ್ಲಾಹನು ಹೇಳುತ್ತಾನೆ. ಪ್ರಾರ್ಥನೆಯ ಸರಿಯಾದ ಹಕ್ಕುಗಳನ್ನು ಪೂರೈಸದ ಜನರ ಪ್ರಾರ್ಥನೆಯನ್ನು ಅವರಿಗೆ ಹಿಂತಿರಿಸಲಾಗುವುದು ಎಂದು ಸರ್ವಶಕ್ತನಾದ ಅಲ್ಲಾಹನು ಪವಿತ್ರ ಕುರಾನ್ನಲ್ಲಿ ಹೇಳಿದ್ದಾನೆ. ಒಂದು ಅಂಶವು ಜನರ ಹಕ್ಕುಗಳನ್ನು ಪೂರೈಸುತ್ತಿರುವುದಕ್ಕೆ ಸಂಬಂಧಿಸಿದೆ ಮತ್ತು ಇನ್ನೊಂದು ಅಂಶವೆಂದರೆ ಅವರು ಸೋಮಾರಿಯಾಗಿ ಪ್ರಾರ್ಥನೆಗೆ ನಿಲ್ಲುತ್ತಾರೆ. ಅವರು ಇದನ್ನು ಭಾರವಾದ ಕೆಲಸವೆಂದು ಪರಿಗಣಿಸುತ್ತಾರೆ ಅಥವಾ ಅವರ ತಾಯಿ ಅವರೊಡನೆ ಸಲ್ಲಿಸಲು ನಮಾಜ್ ನಿರ್ವಹಿಸಲು ಹೇಳಿದ್ದಾಳೆ, ಆದ್ದರಿಂದ ಆಕೆಗೆ ತೋರಿಸಲು ಅವರು ತಮ್ಮ ನಮಾಜ್ಗಳನ್ನು ನಿರ್ವಹಿಸುತ್ತಾರೆ. ಅಥವಾ ಅವರ ತಂದೆ ನಮಾಜ್ ನಿರ್ವಹಿಸಬೇಕೆಂದು ಹೇಳಿದ್ದಾರೆ, ಆದ್ದರಿಂದ ಅವರು ಹೋಗಿ ಅವರ ನಮಾಜ್ ನಿರ್ವಹಿಸುತ್ತಾರೆ. ಅಥವಾ ಖುದಾಮುಲ್ ಅಹಮದಿ ಇಂದು ಸಭೆ ಎಂದು ಹೇಳಿದ್ದಾರೆ, ಆದ್ದರಿಂದ ನಾನು ಈಗಾಗಲೇ ಅಲ್ಲಿ ಇರುವುದರಿಂದ ನಾನು ಮಗ್ರಿಬ್ ಮತ್ತು ಇಶಾ ನಮಾಜನ್ನು ಸಹ ಸಲ್ಲಿಸುತ್ತೇನೆ. ಅಥವಾ ಶುಕ್ರವಾರದ ಪ್ರಾರ್ಥನೆಯನ್ನು ಸಲ್ಲಿಸುವುದು ಕಡ್ಡಾಯವಾಗಿದೆ. ಹಾಗಲ್ಲ, ಬದಲಿಗೆ ಸರ್ವಶಕ್ತನ ಅಲ್ಲಾಹನಿಗಾಗಿ ನಿಮ್ಮ ಹೃದಯದಲ್ಲಿ ಪ್ರೀತಿಯನ್ನು ತುಂಬಿಕೊಳ್ಳಿರಿ. ಆಗ ನೀವು ಪ್ರಾರ್ಥನೆಯನ್ನು ಮಾಡುವುದರಲ್ಲಿ ಸಂತೋಷವನ್ನು ಕಂಡುಕೊಳ್ಳಿರಿ. ಒಬ್ಬ ಸಂತ ಪೋಷಕರಿಗಿಂತ ಹೆಚ್ಚಿನ ಪ್ರೀತಿಯನ್ನು ಅವನೊಡನೆ ಬೆಳೆಸಿಕೊಳ್ಳಿರಿ ಎಂದು ಸರ್ವಶಕ್ತನ ಅಲ್ಲಾಹನು ಹೇಳುತ್ತಾನೆ. ಆದ್ದರಿಂದ ಅಲ್ಲಾಹನೊಡನೆ ಕ್ಷಮಾಯಾಚನೆ ಮಾಡಿರಿ ಮತ್ತು ನಮಾಜ್ಗಳನ್ನು ಹೀಗೆ ಪ್ರಾರ್ಥಿಸಿರಿ. ಹೀಗೆ ನಿನ್ನ ಪ್ರಾರ್ಥನೆ ನಾನು ಆಗ ಮಾತ್ರ ಒಬ್ಬ ವ್ಯಕ್ತಿಯು ನಿಜವಾದ ವಿಶ್ವಾಸಿಯಾಗುತ್ತಾನೆ. ನನ್ನ ಪ್ರಶ್ನೆ ಏನೆಂದರೆ, ವಿಶ್ವದ ಪ್ರಸ್ತುತ ಪರಿಸ್ಥಿತಿಯ ಬೆಳಕಿನಲ್ಲಿ ಭವಿಷ್ಯದಲ್ಲಿ ಪಶ್ಚಿಮದಲ್ಲಿ ವಾಸಿಸುವ ಮುಸ್ಲಿಮರ ಜೀವನವು ಕಷ್ಟಕರವಾಗುವುದು ಮತ್ತು ಪಶ್ಚಿಮದಲ್ಲಿ ನಮಗೆ ನೀಡುವ ಸ್ವಾತಂತ್ರ್ಯವನ್ನು ನಮ್ಮಿಂದ ಕಸಿದುಕೊಳ್ಳಲಾಗುವುದು ಎಂದು ಹುಜೂರ್ ಭಾವಿಸುತ್ತೀರಾ? ಈ ಬಗ್ಗೆ ನಾನು ಹಲವು ಬಾರಿ ಮಾತನಾಡಿದ್ದೇನೆ. ಈ ಬಗ್ಗೆ ಅನೇಕರು ನನ್ನನ್ನು ಹಲವು ಬಾರಿ ಕೇಳಿದ್ದಾರೆ. ಇಸ್ಲಾಂ ಧರ್ಮವು ಪ್ರಗತಿ ಹೊಂದಬೇಕಾದರೆ ಅದು ಅಹಮದಿಯ ಜಮಾತಿನ ಮೂಲಕ ನಡೆಯುವುದು. ಆದ್ದರಿಂದ ಅಹಮದಿಯ ಜಮಾತ್ ಹೆಚ್ಚಿನ ಅಪಾಯದಲ್ಲಿದೆ. ಕೆಲವು ಜನರು ಇಸ್ಲಾಮಿನ ವಿರುದ್ಧ ಮತ್ತು ಅಂತಿಮವಾಗಿ ಅಹಮದಿಯ ಜಮಾತಿನ ವಿರುದ್ಧ ನಿಲ್ಲುವ ಸಮಯ ಬರುವುದು. ಅದು ಸಂಭವಿಸುವ ಮೊದಲು ನೀವು ಕ್ರಾಂತಿಕಾರಿ ಬದಲಾವಣೆಯನ್ನು ತರದಿದ್ದರೆ ವಿರೋಧಗಳು ಬೆಳೆಯುವ ಮತ್ತು ವರ್ಧಿಸುವ ಸಾಧ್ಯತೆ ಇದೆ. ಆದ್ದರಿಂದ ಹೆಚ್ಚಿದ ಯಶಸ್ಸಿನೊಂದಿಗೆ ಶತ್ರುಗಳ ಹೆಚ್ಚಾಗುತ್ತದೆ ಮತ್ತು ಈ ವಿರೋಧ ಮತ್ತು ಶತ್ರುತ್ವ ಪಶ್ಚಿಮಕ್ಕೆ ಹೊರಡುತ್ತದೆ ಎಂಬುದು ಸ್ಪಷ್ಟ. ವಾಸ್ತವದಲ್ಲಿ ಅವರು ಯಾವಾಗಲೂ ಏನನ್ನಾದರೂ ಮಾಡಲು ಮತ್ತು ಸಂಚು ರೂಪಿಸುತ್ತಾರೆ. ಅವರು ಖಿಲಾಫತಿಗೆ ಹಾನಿಯನ್ನುಂಟು ಮಾಡುವ ಮಾರ್ಗಗಳ ಬಗ್ಗೆ ಯೋಚಿಸುತ್ತಾರೆ. ಅದನ್ನು ಸಾಧಿಸಲು ಅವರು ವಿಭಿನ್ನ ತಂತ್ರಗಳನ್ನು ಬಳಸುತ್ತಾರೆ ಮತ್ತು ಜನರಿಗೆ ಹಾನಿ ಮಾಡಲು ಮತ್ತು ವಿರೋಧವನ್ನು ಹೆಚ್ಚಿಸಲು ಪ್ರಯತ್ನಿಸುತ್ತಾರೆ ಮತ್ತು ಅವರು ಎಲ್ಲ ರೀತಿಯ ಲಾಬಿ ಮಾಡುತ್ತಾರೆ. ಅಮೆರಿಕದಲ್ಲಿ ಸಾಕಷ್ಟು ಲಾಬಿ ನಡೆಯುತ್ತದೆ. ಆದ್ದರಿಂದ ನಿಮಗೆ ಇದರ ಬಗ್ಗೆ ಚೆನ್ನಾಗಿ ತಿಳಿದಿದೆ. ಅವನು ಏನು ಮಾಡುತ್ತಿದ್ದಾರೆ ಎಂಬುದು ಅಲ್ಲಾಹನೇ ಬಲ್ಲನು. ಆದಾಗ್ಯೂ ಅದು ಸಂಭವಿಸುವ ಮೊದಲು ಸರಿಯಾದ ಪ್ರಯತ್ನಗಳಿಂದ ಸರ್ವಶಕ್ತನ ಅಲ್ಲಾಹನ ಕೃಪೆಯಿಂದ ಮತ್ತು ಪ್ರಾರ್ಥನೆಗಳಿಂದ ಸರ್ವಶಕ್ತನಾದ ಅಲ್ಲಾಹನು ನಮ್ಮನ್ನು ಇದರಿಂದ ರಕ್ಷಿಸಬಲ್ಲನು. ಆದ್ದರಿಂದ ನಾವು ಶ್ರಮಿಸಬೇಕು ಮತ್ತು ಅದಕ್ಕಾಗಿ ನಾನು ಹೇಳುತ್ತೇನೆ, ಇಂದಿನಿಂದ ನಾವು ನಮ್ಮ ಸಂದೇಶವನ್ನು ಎಲ್ಲೆಡೆ ಹರಡಬೇಕು. ಅದರ ಬದಲಿಗೆ 45,000 ಫಲಸ್ತೀನಿಯರು ಕೊಲ್ಲಲ್ಪಟ್ಟ ನಂತರ ಯಹೂದಿಗಳು, ಕ್ರಿಶ್ಚಿಯನ್ನರು, ನಾಸ್ತಿಕರು ಸೇರಿದಂತೆ ಪಶ್ಚಿಮದ ಜನರು ಇದು ಅನ್ಯಾಯ ಮತ್ತು ನರಮೇಧ ಎಂದು ತಮ್ಮ ಧ್ವನಿಗಳನ್ನು ಏರಿಸಲು ಪ್ರಾರಂಭಿಸಿದಂತೆ ಮೊದಲು ಏನು ಮಾಡಲಿಲ್ಲ. ಅವರು ಇಸ್ಲಾಂ ವಿರುದ್ಧ ಮಾತನಾಡಲು ಪ್ರಾರಂಭಿಸದಂತೆ ಆಗಬಾರದು. ಆದರೆ 30,000 ಜನರು ಕೊಲ್ಲಲ್ಪಡುವವರೆಗೂ ಯಾರೂ ಅವರ ವಿರುದ್ಧ ಮಾತನಾಡಲಿಲ್ಲ. ಅವರಲ್ಲಿ 70% ಮಕ್ಕಳು. ಆದ್ದರಿಂದ ಅದೇ ರೀತಿಯಲ್ಲಿ ಇಸ್ಲಾಮಿನ ವಿರುದ್ಧ ಇಂತಹ ಅನ್ಯಾಯಗಳು ನಡೆಯುವುದನ್ನು ಕಾಯುವ ಬದಲು ಜನರು ಸಾಯಲು ತೊಡಗಿದ ನಂತರ ಪ್ರತಿಕ್ರಿಯಿಸುವುದಕ್ಕೆ ಬದಲಾಗಿ ನಾವು ನಮ್ಮನ್ನು ಮತ್ತು ನಾವು ಯಾವುದಕ್ಕಾಗಿ ನಿಲ್ಲುತ್ತೇವೆ ಎಂಬುದನ್ನು ಪರಿಚಯಿಸಬೇಕು. ಅದಕ್ಕಾಗಿ ನೀವು ನಿಮ್ಮ ದೇಶಗಳಲ್ಲಿ ತಬ್ಲೀಗ್ ಮಾಡಬೇಕು ಅಥವಾ ಕನಿಷ್ಠ ಅಹಮದಿಯತ್ ಅನ್ನು ಪರಿಚಯಿಸಬೇಕು ಎಂದು ನಾನು ಹೇಳಿದ್ದೆ. 15ರಿಂದ 20 ವರ್ಷಗಳ ಹಿಂದೆ ಈ ಸಂದೇಶವನ್ನು 10% ಜನರಿಗೆ ತಲುಪಿಸಲು ನಾನು ಸೂಚನೆ ನೀಡಿದ್ದೆ. ನೀವಿದ್ದೇ ಹಾಗೆ ಮಾಡಲು ಪ್ರಾರಂಭಿಸಿದರೆ ನಾವೀಗ ಹೆಚ್ಚಿನ ಜನರಿಗೆ ನಮ್ಮನ್ನು ಪರಿಚಯಿಸಿಕೊಳ್ಳುತ್ತಿದ್ದೆವು. ನೀವು ವರ್ಜಿನಿಯಾದಲ್ಲಿ ವಾಸಿಸುತ್ತಿದ್ದೀರಿ. ಅಲ್ಲಿನ ಜನಸಂಖ್ಯೆಯ 2% ಜನರಿಗೆ ಕೂಡ ಅಹಮದಿಯರು ಯಾರೆಂದು ತಿಳಿದಿರೆಂದು ನಾನು ಭಾವಿಸುತ್ತೇನೆ. ನೀವು ಅಲ್ಲಿ ಮುಬಾರಕ್ ಮಸೀದ್ ಮತ್ತು ಮಸ್ರೂರ್ ಮಸೀದ್ ನಿರ್ಮಿಸಿದ್ದೀರಿ. ನೀವು ಅನೇಕ ಭವ್ಯವಾದ ಕೆಲಸಗಳನ್ನು ಮಾಡಿದ್ದೀರಿ ಮತ್ತು ನಿಮ್ಮ ಕಾರ್ಯಕ್ರಮಗಳಿಗೆ ಅತಿಥಿಗಳನ್ನು ಆಹ್ವಾನಿಸಿದ್ದೀರಿ. ಆದರೆ ನಿಮ್ಮನ್ನು ಜಮಾತನ್ನು ನಿಜವಾಗಿಯೂ ಎಷ್ಟು ಜನರು ತಿಳಿದಿದ್ದಾರೆ? ಜಮಾತಿನ ವಿಜಯ ಬರಲಿದೆ. ಆದರೆ ಅದಕ್ಕಾಗಿ ನಾವು ಈಗ ಯಾವ ಕ್ರಮಗಳನ್ನು ತೆಗೆದುಕೊಳ್ಳಬಹುದು? ನಾವು ನಮ್ಮನ್ನು ಪರಿಚಯಿಸಿಕೊಳ್ಳಬೇಕು ಮತ್ತು ಅದಕ್ಕೂ ಮುಂಚೆ ನಾವು ಶಾಂತಿಪ್ರಿಯ ಜನರು ಎಂದು ನಾವು ತಿಳಿಸಬೇಕು.
ನಮಗೆ ಯಾವುದೇ ರಹಸ್ಯ ಉದ್ದೇಶಗಳು ಅಥವಾ ಅಜೆಂಡಾಗಳಿಲ್ಲ ಮತ್ತು ನಮ್ಮ ಏಕೈಕ ಗುರಿ ಎಂದರೆ ನೀವು ಸರ್ವಶಕ್ತರಾದ ಅಲ್ಲಾಹನನ್ನು ಗುರುತಿಸಬೇಕು ಎಂದಾಗಿದೆ ಎಂದು ತಿಳಿಸಬೇಕು. ನಾವು ಅಧಿಕಾರವನ್ನು ಬಯಸುವುದಿಲ್ಲ. ಇದನ್ನೇ ರಾಜಕಾರಣಿಗಳು ಮತ್ತು ಪ್ರಾಪಂಚಿಕ ಜನರು ಭಯಪಡುತ್ತಾರೆ. ಇತರರು ಅಧಿಕಾರಕ್ಕೆ ಬಂದು ಅವರ ಹಕ್ಕುಗಳನ್ನು ಕಲಿಸಿಕೊಳ್ಳುವರೆಂದು ಅವರು ಭಾವಿಸುತ್ತಾರೆ. ನಮಗೆ ಅಂತಹ ಮಹತ್ವಾಕಾಂಕ್ಷೆಗಳಿಲ್ಲ, ಅಂತಹ ಉದ್ದೇಶಗಳಿಲ್ಲ. ನಾವು ನಂಬಿಕೆಯ ಜನರು ಮತ್ತು ನಮ್ಮ ನಂಬಿಕೆಯ ಬೋಧನೆಗಳನ್ನು ತಿಳಿಸುತ್ತೇವೆ. ಅವರು ತಮ್ಮಲ್ಲಿರುವ ಅಧಿಕಾರವನ್ನು ಉಳಿಸಿಕೊಳ್ಳಬಹುದು. ಅವರು ಇದನ್ನು ಅಳಿತುಕೊಂಡರೆ ಅವರ ವಿರುದ್ಧ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುವುದು, ಅವರ ವಿರೋಧ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಬಹುದು. ಅದೇನೇ ಇದ್ದರೂ ಸಮುದಾಯವು ಪ್ರಗತಿ ಹೊಂದುವ ಸಮಯ ಬರುವಾಗ ವಿರೋಧ ಅನಿವಾರ್ಯವಾಗಿರುತ್ತದೆ. ನೀವು ಇದನ್ನು ಸಮುದಾಯದ ಪ್ರಗತಿಯೊಂದಿಗೆ ಜೋಡಿಸಬೇಕು. ನೀವು ಇಸ್ಲಾಂ ಧರ್ಮವನ್ನು ಪ್ರಚಾರ ಮಾಡುವಾಗ ನಮ್ಮ ಸಂಖ್ಯೆ ಹೆಚ್ಚುತ್ತಿರುವುದನ್ನು ಜನರು ನೋಡುತ್ತಿದ್ದಂತೆ ವಿರೋಧ ಹೆಚ್ಚಾಗುವುದು. ಈಗ ನಾವು ಮುಖ್ಯವಾಗಿ ಪಾಕಿಸ್ತಾನಗಳಾಗಿದ್ದೇವೆ. ಕೆಲವು ಅಮೆರಿಕನರು, ಬಿಳಿಯ ಅಮೆರಿಕನರು, ಏಷ್ಯಾದ ಹಿನ್ನೆಲೆಯ ಕೆಲವು ಜನರೊಂದಿಗೆ ನಮ್ಮಲ್ಲಿ ಹೆಚ್ಚಿನವರು ಪಾಕಿಸ್ತಾನಿಗಳೆಂದು ಅವರು ಪರಿಗಣಿಸುತ್ತಾರೆ. ನಾವು ಒಂದು ಸಣ್ಣ ಸಮುದಾಯವಾಗಿರುವುದರಿಂದ ಇದು ಅವರಿಗೆ ದೊಡ್ಡ ವಿಷಯವಿല്ലെಂದು ಅವರು ಭಾವಿಸುತ್ತಾರೆ. ಆದಾಗ್ಯೂ ನಾನು ಹೇಳಿದಂತೆ ನಾವು ಖಿಲಾಫತನ್ನು ಅನುಸರಿಸುವ ಒಗ್ಗೂಡಿಸುವ ನಾಯಕರನ್ನು ನಾವು ಹೊಂದಿದ್ದೇವೆ ಎಂಬ ಆಲೋಚನೆಗಳು ಅವರ ಮನಸ್ಸಿನಲ್ಲಿ ಇರುತ್ತವೆ. ಹೀಗಾಗಿ ಅವರು ನಮ್ಮನ್ನು ಗುರಿಯಾಗಿಸುವ ಸುಲಭವಾಗಿ ಯೋಚಿಸಬಹುದು. ಪ್ರಾಪಂಚಿಕ ಜನರು ತಮ್ಮ ಕಣ್ಣುಗಳನ್ನು ಭವಿಷ್ಯದತ್ತ ನೆಟ್ಟಿರುತ್ತಾರೆ. ಅವರು ಮುಂದಿನ 30 ವರ್ಷಗಳ ಯೋಜನೆ ಮಾಡುತ್ತಾರೆ. ಹೀಗೆ ನಾವು ಸಹ ಇದೇ ರೀತಿಯಲ್ಲಿ ಯೋಚಿಸಬೇಕು ಮತ್ತು ಪ್ಲಾನಿಂಗ್ ಮಾಡಬೇಕು. ಒಬ್ಬ ಸಂಗಾತಿಯು ಇನ್ನೊಬ್ಬ ಸಂಗತಿಯ ವಿರುದ್ಧ ಮಾಡುವ ಮೌಖಿಕ ನಿಂದನೆಯಂತಹ ಕೆಲವು ಅನ್ಯಾಯಗಳ ಪರಿಣಾಮವು ಗಮನಕ್ಕೆ ಬರುವುದಿಲ್ಲ. ಆದರೆ ಇದು ದೀರ್ಘಕಾಲದ ನಕಾರಾತ್ಮಕ ಪರಿಣಾಮವನ್ನು ಬೀರಬಹುದು. ಆದ್ದರಿಂದ ವ್ಯಕ್ತಿಯು ಅದನ್ನು ಹೇಗೆ ಎದುರಿಸಬೇಕೆಂದು ಆಲಿಸುತ್ತಾ ವ್ಯಕ್ತಿಗೆ ಸಹಾಯ ಮಾಡಲು ಜಮಾತ್ ಎಂದು ಮಾಡಬಹುದು ಎಂದು ನನ್ನ ಪ್ರಶ್ನೆಯಾಗಿದೆ. ಇಲ್ಲಿ ವ್ಯಕ್ತಿಗೆ ಸಂಬಂಧಿಸಿದಂತೆ ಯಾರು ಹೆಚ್ಚು ಬಳಲುತ್ತಿದ್ದಾರೆ, ಗಂಡ ಅಥವಾ ಹೆಂಡತಿ? ನಿಂದನೆ ನಡೆಯುವ ಹೆಚ್ಚಿನ ಪ್ರಕರಣಗಳಲ್ಲಿ ನನ್ನ ಪತಿ ಅಂತಹ ಕೆಲಸವನ್ನು ಮಾಡಿದ್ದಾರೆ ಎಂದು ಪತ್ನಿಯರು ಹೇಳುತ್ತಾರೆ ಎಂಬ ದೂರುಗಳು ನನಗೆ ಬರುತ್ತವೆ. ಇದಕ್ಕಾಗಿ ಜಮಾತ್ ಅವರೊಂದಿಗೆ ಮಾತನಾಡುತ್ತದೆ ಮತ್ತು ಇದಕ್ಕಾಗಿ ಸುಧಾರಣಾ ಸಮಿತಿಗಳನ್ನು ರಚಿಸಲಾಗಿದೆ. ಅವರು ಪರಸ್ಪರ ಮರುಸಂಪರ್ಕಿಸಲು ಸಾಧ್ಯವಾಗುವುದು ಇದರ ಉದ್ದೇಶವಾಗಿದೆ. ಇದನ್ನು ಅವರಿಗೆ ಲಜನಾ ಅಥವಾ ಖುದಾಮುಲ್ ಅಹಮದಿಯ ವಿವರಿಸುತ್ತವೆ. ಗಂಡ ಅಥವಾ ಹೆಂಡತಿ ಇಬ್ಬರು ಪರಸ್ಪರ ತಮ್ಮ ಹಕ್ಕುಗಳನ್ನು ಪೂರೈಸಬೇಕು. ಸಂಗಾತಿಗಳ ನಡುವೆ ಬಿರುಕು ಏಕೆ ಸೃಷ್ಟಿಯಾಗುತ್ತದೆ? ಯಾರಾದರೂ ನನ್ನನ್ನು ಕೇಳಿದರೆ ಯಾರು ಪೂರ್ಣರಲ್ಲ ಎಂಬುದನ್ನು ಇಬ್ಬರು ಅರ್ಥ ಮಾಡಿಕೊಳ್ಳಬೇಕು ಎಂದು ನಾನು ಹೇಳುತ್ತೇನೆ. ಯಾರಿಂದಲೂ ಹೇಳಲು ಸಾಧ್ಯವಿಲ್ಲ ನಾನು ಪರಿಪೂರ್ಣನಾಗಿದ್ದೇನೆ ಎಂದು ಮತ್ತು ನೀವು ತಪ್ಪಾಗಿದ್ದೀರಿ ಎಂದು ಯಾರೂ ಹೇಳಲು ಸಾಧ್ಯವಿಲ್ಲ. ಅವರು ದೌರ್ಬಲ್ಯಗಳನ್ನು ಸಹ ಹೊಂದಿರುತ್ತಾರೆ ಮತ್ತು ನೀವು ಸಹ ಹೊಂದಿರುತ್ತೀರಿ. ಪ್ರತಿಯೊಬ್ಬರಲ್ಲೂ ಕೆಲವು ನ್ಯೂನತೆಗಳಿರುತ್ತವೆ. ನೀವು ಇತರ ದೋಷಗಳನ್ನು ನೋಡುವಾಗ ನಿಮ್ಮ ಕಣ್ಣುಗಳು, ನಿಮ್ಮ ನಾಲಿಗೆ, ಕಿವಿಗಳನ್ನು ಮುಚ್ಚಿರಿ. ಆಗ ನೀವು ಸಂತೋಷವಾಗಿರುತ್ತೀರಿ. ನೀವು ದೋಷಗಳನ್ನು ತೋರಿಸುತ್ತಲೇ ಇದ್ದರೆ ಬಿರುಕು ಬಹಳವಾಗಿ ಹೆಚ್ಚುತ್ತದೆ. ಅತಿಯಾದ ಸಂಘರ್ಷ ಇರಬಾರದು. ಜಮಾತ್ ಕೂಡ ಇಸ್ಲಾಹಿ ಸಮಿತಿಗಳನ್ನು ಹೊಂದಿದೆ. ಅವರು ಇದನ್ನು ಗಮನಿಸಬೇಕು. ಒಬ್ಬ ವ್ಯಕ್ತಿಯು ನಿಜವಾದ ನಂಬಿಕೆಯುಳ್ಳವನಾಗಿದ್ದರೆ, ಅವರು ತಮ್ಮ ಗಂಡ ಅಥವಾ ಹೆಂಡತಿಯ ಹಕ್ಕುಗಳನ್ನು ಪೂರೈಸುತ್ತಿದ್ದರೆ ಅವರು ಏಕೆ ಜಗಳವಾಡಬೇಕು? ನಿಮ್ಮನ್ನು ನೀವು ಪೂರ್ಣರೆಂದು ಪರಿಗಣಿಸಬೇಡ್ರಿ. ನಿಮ್ಮ ಪತ್ನಿಯ ಹಕ್ಕುಗಳು ಪೂರೈಸಿ ಮತ್ತು ಹೆಂಡತಿ ತನ್ನ ಗಂಡನ ಹಕ್ಕುಗಳನ್ನು ಪೂರೈಸಬೇಕು. ಇದು ಇಬ್ಬರ ನಡುವೆ ಇರುವ ತಿಳುವಳಿಕೆಯಾಗಿದೆ ಮತ್ತು ಬಿರುಕಿಗೆ ಮೂಲ ಕಾರಣವೇನೆಂದು ನೀವು ಅರ್ಥ ಮಾಡಿಕೊಂಡಾಗ ಅದನ್ನು ಪರಿಹರಿಸಲು ಪ್ರಯತ್ನಿಸಿರಿ. ಈ ಕಾರಣವನ್ನು ನೀವು ತಿಳಿದುಕೊಳ್ಳುವುದು ಒಳ್ಳೆಯದು ಅಲ್ಲವೇ? ನೀವು ಜಮಾತಿಗೆ ಬಂದಾಗ ನೀವು ಅವರಿಗೆ ಎಲ್ಲವನ್ನು ಹೇಳುವುದಿಲ್ಲ ಅಲ್ಲವೇ? ಇದು ನನ್ನ ತಪ್ಪು ಎಂದು ಯಾರು ಹೇಳುತ್ತಾರೆ ಮತ್ತು ಇದು ನನ್ನ ತಪ್ಪು ಎಂದು ಹೆಂಡತಿ ಯಾವಾಗ ಹೇಳುತ್ತಾಳೆ? ಅವನು ತಪ್ಪು ಮಾಡಿದ್ದಾನೆಂದು ಹೇಳುತ್ತಾಳೆ. ಅವನು ಇದು ನನ್ನ ತಪ್ಪಲ್ಲ, ಇದು ನನ್ನ ಹೆಂಡತಿಯ ತಪ್ಪೆಂದು ಹೇಳುತ್ತಾಳೆ. ಅವರಿಬ್ಬರು ಒಬ್ಬರನ್ನೊಬ್ಬರು ದೂಷಿಸಿಕೊಳ್ಳುತ್ತಾರೆ ಅಲ್ಲವೇ? ನಂತರ ಪ್ರಕರಣಗಳು ಮುಂದುವರಿಯುತ್ತವೆ. ದಾವೆಗಳು ಪ್ರಾರಂಭವಾದಾಗ ಅವು ಎಂದಿಗೂ ಕೊನೆಗೊಳ್ಳುವುದಿಲ್ಲ. ಅದಕ್ಕಾಗಿಯೇ ಮೊದಲನೆಯದು ತಿಳುವಳಿಕೆ ಮತ್ತು ತಕ್ಕವ ದೇವಭಕ್ತಿಯಾಗಿದೆ. ತಕ್ಕವನ್ನು ಕೈಗೊಳ್ಳಿರಿ ಮತ್ತು ಸರ್ವಶಕ್ತನಾದ ಅಲ್ಲಾಹನಿಗೆ ಭಯಭಕ್ತಿಯನ್ನು ಹೊಂದಿರಿ. ಆಗ ಎಲ್ಲವೂ ಸರಿ ಹೋಗುತ್ತದೆ. ನಂತರ ಜಮಾತಿನ ಇಸ್ಲಾಹಿ ಸಮಿತಿಯು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಬಹುದು. ಜೊತೆಗೆ ಲಜನಾ ಖುದಾಮುಲ್ ಅಹಮದಿಯ ಸಮಿತಿ ಕೂಡ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಬಹುದು. ಸರಿನಾ? ಇಸ್ಲಾಂ ಕೇವಲ ತಮ್ಮ ಹಕ್ಕುಗಳನ್ನು ಪಡೆದುಕೊಳ್ಳಬೇಕೆಂದು ಹೇಳುವುದಿಲ್ಲ. ಇಸ್ಲಾಂ ಇತರರಿಗೆ ಅವರ ಹಕ್ಕುಗಳನ್ನು ನೀಡಬೇಕು ಎಂದು ಹೇಳುತ್ತದೆ. ಇವರಿಬ್ಬರು ಈ ಮನಸ್ಥಿತಿಯನ್ನು ಹೊಂದಿದರೆ ಯಾವುದೇ ಜಗಳ ಅಸ್ತಿತ್ವದಲ್ಲಿರಲು ಸಾಧ್ಯವಿಲ್ಲ. ನನ್ನ ಪ್ರಶ್ನೆ ಏನೆಂದರೆ, ಬಾಗ್ದಾದ್ ಮಸೀಹರು ನಿಯಮಿತವಾಗಿ ಪಠಿಸುತ್ತಿದ್ದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಯಾವುದಾದರೂ ವಿಶೇಷ ಪ್ರಾರ್ಥನೆ ಇದೆಯೇ? ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಅನೇಕ ಪ್ರಾರ್ಥನೆಗಳನ್ನು ಬಾಗ್ದಾದ್ ಮಸೀಹರು ಪದೇ ಪದೇ ಪಠಿಸುತ್ತಿದ್ದರು. ಸರ್ವಶಕ್ತರಾದ ದೇವನು ಸ್ವತಃ ಅವುಗಳನ್ನು ಕೆಲವನ್ನು ಅವರಿಗೆ ಕಲಿಸಿದನು. ಅವುಗಳಲ್ಲಿ ಒಂದು ದುರೂದ್ ಶರೀಫ್. ಮಸೀಹ್ ಮೌದ್ ಅಲೈಹಿ ಸಲಾಮರು ಆಗಾಗ್ಗೆ ದುರೂದ್ ಶರೀಫನ್ನು ಪಠಿಸಲು ಉಪದೇಶಿಸಿದ್ದರು. ನೀವು ದುರೂದ್ ಶರೀಫ್ ಮೂಲಕ ದೇವನನ್ನು ತಲುಪಬಹುದು ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೂಡ ಹೇಳಿದ್ದಾರೆ. ಇದಲ್ಲದೆ ಬಾಗ್ದಾದ್ ಮಸೀಹರು ಒಂದು ಸಭೆಯಲ್ಲಿ ಇದನ್ನು ಬಹಳ ವಿಶದವಾಗಿ ವಿವರಿಸಿದ್ದರು. ಅದರ ನಂತರ ಮುಫ್ತಿ ಮುಹಮ್ಮದ್ ಸಾದಿಕ್ ಸಾಹಿಬ್, ನಾನು ನಮಾಜ್ನಲ್ಲಿ ದುರೂದ್ ಶರೀಫ್ ಹೊರತುಪಡಿಸಿ ಬೇರೆ ಯಾವುದೇ ವೈಯಕ್ತಿಕ ಪ್ರಾರ್ಥನೆಯನ್ನು ಸಲ್ಲಿಸುವುದಿಲ್ಲ ಎಂದು ಹೇಳಿದ್ದರು.
ಆಗ ವಾಗ್ದಾದ ಮಸೀಹರು ಪ್ರತಿಕ್ರಿಯಿಸಿದರು, ಇದಕ್ಕಿಂತ ಉತ್ತಮವಾದ ಪ್ರಾರ್ಥನೆ ಯಾವುದು? ಇದು ಅತ್ಯುತ್ತಮವಾಗಿದೆಯೇ ಮತ್ತು ನಾನು ಅದನ್ನು ಪಠಿಸುತ್ತೇನೆ. ವಾಗ್ದಾದ ಮಸೀಹರು ಹೇಳಿದರು, ಮತ್ತು ನಾನು ನಿನ್ನೆ ನನ್ನ ಭಾಷಣದಲ್ಲಿ ಇದನ್ನು ಉಲ್ಲೇಖಿಸಿದ್ದೇನೆ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಪ್ರೀತಿಸುವುದರಿಂದ ಮತ್ತು ಅವರಿಗೆ ದುರೂದ್ ಪ್ರಾರ್ಥನೆಗಳನ್ನು ಅರ್ಪಿಸುವುದರಿಂದ ನಾನು ಈ ಸ್ಥಾನವನ್ನು ತಲುಪಿರುವನೆಂದು ದೇವದೂತರು ಒಟ್ಟುಗೂಡಿ ನನ್ನೊಡನೆ ಹೇಳಿದರೆಂದು ಹಜರತ್ ಮಸೀಹ್ ಇಸ್ಲಾಂ ಹೇಳುತ್ತಾರೆ. ಇದರರ್ಥ ಅವರು ಹೆಚ್ಚು ದುರೂದ್ ಮಾಡುತ್ತಿದ್ದರು. ಈ ಪ್ರಾರ್ಥನೆಯಿಂದಲೇ ಅವರಿಗೆ ಎಲ್ಲೋ ದೊರಕಿತ್ತು. ದುರೂದ್ ಶರೀಫ್ಗಿಂತ ಉತ್ತಮವಾದ ಪ್ರಾರ್ಥನೆ ಬೇರೆ ಇರಲು ಸಾಧ್ಯವೇ? ದೇವದೂತರು ಒಟ್ಟುಗೂಡಿ ಪದೇ ಪದೇ ಪಠಿಸುವ ಇತರ ಅನೇಕ ಪ್ರಾರ್ಥನೆಗಳಿವೆ. ಆದರೆ ಅದೇ ಸಮಯದಲ್ಲಿ ಪ್ರಾರ್ಥನೆಯು ನಿಮ್ಮ ಹೃದಯದಿಂದ ಹೊರಹೊಮ್ಮಬೇಕೆಂದು ಅವರು ಹೇಳಿದ್ದಾರೆ. ಆದ್ದರಿಂದ ಅದರಲ್ಲಿ ಅನುಗ್ರಹವನ್ನು ಪಡೆಯಲು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸೂಚಿಸಿದ ಪ್ರಾರ್ಥನೆಗಳನ್ನು ಮಾಡಿರಿ. ಆದರೆ ನಿಜವಾದ ಪ್ರಾರ್ಥನೆಯು ನೀವು ನಿಮ್ಮ ಸ್ವಂತ ಭಾಷೆಯಲ್ಲಿ ಮಾಡುವುದಾಗಿದೆ. ವಿಶೇಷವಾಗಿ ನಿಮ್ಮ ಕಡ್ಡಾಯ ನಮಾಜ್ಗಳಲ್ಲಿ ನಿಮ್ಮ ಪ್ರಾರ್ಥನೆಗಳನ್ನು ಮಾಡಿರಿ, ಏಕೆಂದರೆ ಅದರಿಂದ ವಿನಮ್ರತೆ ಬೆಳೆಯುತ್ತದೆ. ಹೃದಯದಿಂದ ಮುಟ್ಟುವ ಪ್ರಾರ್ಥನೆಯನ್ನು ಸರ್ವಶಕ್ತನಾದ ಅಲ್ಲಾಹನು ಸ್ವೀಕರಿಸುತ್ತಾನೆ. ಸರಿನಾ? ಪೀರ್ ಸಾಹೇಬರು ಜನರಿಗೆ ಹೇಳುವಂತೆ ಒಂದು ನಿರ್ದಿಷ್ಟ ಪ್ರಾರ್ಥನೆಯನ್ನು ನಿರ್ದಿಷ್ಟ ಬಾರಿ ಪಠಿಸುವ ಶಾರ್ಟ್ಕಟ್ಗಳಿಂದ ಅಲ್ಲಾಹನು ನಮ್ಮನ್ನು ಕ್ಷಮಿಸುವನು ಎಂದು ಭಾವಿಸಬಾರದು. ಅಂತಹ ದುಆಗಳಿಂದ ಯಾವುದೇ ಪ್ರಯೋಜನವಿಲ್ಲ. ನೀವು ನಿಮ್ಮ 5 ಹೊತ್ತಿನ ದೈನಂದಿನ ನಮಾಜ್ಗಳನ್ನು ಮಾಡದಿದ್ದರೆ ಯಾವುದೇ ಪ್ರಯೋಜನವಿಲ್ಲ. ಮೊದಲನೇದಾಗಿ ನೀವು 5 ಹೊತ್ತಿನ ದೈನಂದಿನ ನಮಾಜ್ಗಳನ್ನು ನಿರ್ವಹಿಸುವಾಗ ಆ ಸ್ಥಿತಿಯನ್ನು ಅಭಿವೃದ್ಧಿಪಡಿಸಿರಿ. ಆಗ ನಿಮ್ಮ ಪ್ರಾರ್ಥನೆಗಳು ಪ್ರಯೋಜನಕ್ಕಾಗುವುದು. ಮುಲಾಕಾತ್ ಮುಕ್ತವಾದಂತೆ ಖುದ್ದಾಮ್ ಹಜರತ್ ಖಲೀಫಾ ಮಸೀರಿಂದ ಲೇಖನಿಗಳನ್ನು ಉಡುಗೊರೆ ಪಡೆಯುವ ಸೌಭಾಗ್ಯವನ್ನು ಪಡೆದರು. ಇವು ಸೋಮವಾರ ನಡೆದ ಭೇಟಿಯ ಮುಖ್ಯಾಂಶಗಳಾಗಿದ್ದವು. ನಾವು ಈಗ ನಮ್ಮ ಅಂತಿಮ ಭಾಗವಾದ ಶುಕ್ರವಾರದ ಖುತುಬದ ಸಾರಾಂಶದೊಂದಿಗೆ ಇದನ್ನು ಕೊನೆಗೊಳಿಸುತ್ತೇವೆ. ಶುಕ್ರವಾರದ ಖುತುಬದಲ್ಲಿ ಹುಜೂರ್ ಅವರು ವಕ್ಫೆ ಜದೀದಿನ 68ನೇ ವರ್ಷದ ಆರಂಭವನ್ನು ಘೋಷಿಸಿದರು. ಖುತುಬದ ಕೊನೆಯಲ್ಲಿ ಹುಜೂರ್ ವಿಶ್ವದಾದ್ಯಂತ ಅಹಮದಿಗಳಿಗಾಗಿ ಮತ್ತು ವಿಶ್ವದ ಸಾಮಾನ್ಯ ಸ್ಥಿತಿಗತಿಗಾಗಿ ಪ್ರಾರ್ಥನೆ ಮಾಡಲು ಕರೆ ನೀಡಿದರು. ಮುಂಬರುವ ವರ್ಷ 2025 ಜಮಾತಿಗೆ ಅನುಗ್ರಹದ ವರ್ಷವಾಗಲೆಂದು ಪ್ರಾರ್ಥಿಸಿರಿ. ಸರ್ವಶಕ್ತನಾದ ಅಲ್ಲಾಹನು ಜಮಾತನ್ನು ಎಲ್ಲ ದುಷ್ಟರಿಂದ ರಕ್ಷಿಸಲಿ. ಪಾಕಿಸ್ತಾನದಲ್ಲಿರುವ ಉಗ್ರಗಾಮಿ ಗುಂಪುಗಳು ಮತ್ತು ಅವರ ಸಹಚರರು ಪದೇ ಪದೇ ರೊಚ್ಚಿಗೊಳ್ಳುತ್ತಾರೆ ಮತ್ತು ಹಿಂಸಾತ್ಮಕರಾಗುತ್ತಾರೆ. ಜಮಾತಿಗೆ ಅವರ ವಿರೋಧದಿಂದಾಗಿ ಮತ್ತು ಕೆಲವು ಸಂದರ್ಭದಲ್ಲಿ ಸರ್ಕಾರ ಮತ್ತು ಕಾನೂನಿನ ರಕ್ಷಣೆಯೊಂದಿಗೆ ಅವರು ಎಲ್ಲ ರೀತಿಯ ಕಾರ್ಯಗಳನ್ನು ಮಾಡುತ್ತಾರೆ. ಸ್ಮಶಾನಗಳು ಸುರಕ್ಷಿತವಾಗಿಲ್ಲ, ಜನರ ಮನೆಗಳು ಸುರಕ್ಷಿತವಾಗಿಲ್ಲ. ಸರ್ವಶಕ್ತನಾದ ಅಲ್ಲಾಹನು ಈ ದಬ್ಬಾಳಿಕೆಗಾರರನ್ನು ತ್ವರಿತವಾಗಿ ಹಿಡಿದುಕೊಳ್ಳಲಿ ಮತ್ತು ಅಹಮದಿಯರನ್ನು ತನ್ನ ರಕ್ಷಣೆಯಲ್ಲಿಟ್ಟುಕೊಳ್ಳಲಿ. ಅವರು ತಮ್ಮ ದೃಷ್ಟಿಯನ್ನು ರಬ್ಬದ ಮೇಲೆ ಕೇಂದ್ರೀಕರಿಸಿದ್ದಾರೆ. ಅಲ್ಲಾಹ್ ಅದನ್ನು ಸುರಕ್ಷಿತವಾಗಿರಿಸಲಿ. ಸ್ವಲ್ಪ ಸಮಯದ ಹಿಂದೆ ನಾನು ಪ್ರತಿಯೊಬ್ಬರಿಗೂ ತಮ್ಮ ಗಮನವನ್ನು ದುರೂದ್ ಶರೀಫ್ ಮತ್ತು ಇತರ ಪ್ರಾರ್ಥನೆಗಳತ್ತ ಕೇಂದ್ರೀಕರಿಸುವಂತೆ ಹೇಳಿದ್ದೆ. ಪಾಕಿಸ್ತಾನದ ಅಹಮದಿಗಳು ವಿಶೇಷವಾಗಿ ಮತ್ತು ವಿಶ್ವದ ಪ್ರತಿಯೊಬ್ಬ ಅಹಮದಿ ಅವುಗಳನ್ನು ಪಠಿಸಬೇಕು. ಬಾಂಗ್ಲಾದೇಶದಲ್ಲಿರುವ ಅಹಮದಿಯರಿಗಾಗಿ ಪ್ರಾರ್ಥಿಸಿರಿ. ಸರ್ವಶಕ್ತನಾದ ಅಲ್ಲಾಹನು ಉಗ್ರಗಾಮಿಗಳ ದುಷ್ಟತನದಿಂದ ಅವರನ್ನು ರಕ್ಷಿಸಲಿ. ಸಿರಿಯಾದಲ್ಲಿ ಹೊಸ ಸರ್ಕಾರವು ಅಧಿಕಾರಕ್ಕೆ ಬಂದಿದೆ. ಅಲ್ಲಾಹನ ಅಹಮದಿಯರನ್ನು ಎಲ್ಲ ರೀತಿಯ ಕಿಡಿಗಣಿತಗಳಿಂದ ರಕ್ಷಿಸಲಿ ಮತ್ತು ಅವರನ್ನು ಸಂರಕ್ಷಿಸಲಿ. ಅದೇ ರೀತಿಯಲ್ಲಿ ಇತರ ದೇಶಗಳು ಇವೆ, ಆಫ್ರಿಕಾದ ದೇಶಗಳಿವೆ. ಅಲ್ಲಾಹನು ಸರ್ವಶಕ್ತನಾದ ಅಲ್ಲಾಹನು ಅಹಮದಿಯರನ್ನು ತಮ್ಮ ರಕ್ಷಿಸಿಟ್ಟುಕೊಳ್ಳಲಿ. ಇದಕ್ಕಾಗಿ ಮತ್ತು ತಮ್ಮ ದೇಶಕ್ಕಾಗಿ ಹೃತ್ಪೂರ್ವಕವಾಗಿ ಪ್ರಾರ್ಥಿಸುವುದು ಪ್ರತಿಯೊಬ್ಬ ಅಹಮದಿಯ ಕರ್ತವ್ಯವಾಗಿದೆ. ವಿದೇಶದಲ್ಲಿ ನೆಲೆಸಿರುವ ಪಾಕಿಸ್ತಾನಿಗಳು ಪಾಕಿಸ್ತಾನಕ್ಕಾಗಿ ಪ್ರಾರ್ಥಿಸಬೇಕು. ಜಗತ್ತಿನಲ್ಲಿ ಮತ್ತು ಯುದ್ಧಕ್ಕೆ ಸಂಬಂಧಿಸಿದ ಪರಿಸ್ಥಿತಿಗಾಗಿ ಪ್ರಾರ್ಥಿಸಿರಿ. ಸರ್ವಶಕ್ತನಾದ ಅಲ್ಲಾಹನು ಪ್ರತಿಯೊಬ್ಬ ಅಮಾಯಕ ಮತ್ತು ತುಳಿತಕ್ಕೊಳಗಾದ ವ್ಯಕ್ತಿಗಳನ್ನು ಅದರ ಹಾನಿಕಾರಕ ಪರಿಣಾಮಗಳಿಂದ ರಕ್ಷಿಸಲಿ. ಈ ಜನರು ಹೊಸ ವರ್ಷವನ್ನು ಬಹಳ ಉತ್ಸಾಹದಿಂದ ಪಟಾಕಿ ಮತ್ತು ಹೊಳೆಯುವ ದೀಪಗಳ ಮೂಲಕ ಆಚರಿಸುತ್ತಾರೆ. ಆದರೆ ಪ್ರತಿಯೊಬ್ಬರು ತಮ್ಮ ಸಂತೋಷವನ್ನು ಮಾತ್ರ ನೋಡುತ್ತಾರೆ. ಇತರರ ನೋವಿನ ಬಗ್ಗೆ ಅವರಿಗೆ ಸಹಾನುಭೂತಿ ಇಲ್ಲ. ಶಕ್ತಿಶಾಲಿ ರಾಷ್ಟ್ರಗಳು ದುರ್ಬಲ ಜನರು ಮತ್ತು ದುರ್ಬಲ ರಾಷ್ಟ್ರಗಳ ಮೇಲೆ ಕ್ರೌರ್ಯದ ಕೃತ್ಯಗಳನ್ನು ಮುಂದುವರಿಸುತ್ತಿವೆ. ಈ ಹೊಸ ವರ್ಷದಲ್ಲಿ ಸರ್ವಶಕ್ತನ ಅಲ್ಲಾಹನು ಈ ಶಕ್ತಿಶಾಲಿ ರಾಷ್ಟ್ರಗಳ ಎಲ್ಲ ಪ್ರಯೋಜನಗಳನ್ನು ನಾಶಪಡಿಸಲಿ ಮತ್ತು ಪ್ರಪಂಚದಾದ್ಯಂತ ದೇವನ ಏಕತ್ವ ಸ್ಥಾಪಿತವಾಗುವುದನ್ನು ನಾವು ನೋಡುವಂತಾಗಲಿ. ಅದನ್ನು ಸಾಧಿಸಲು ಸರ್ವಶಕ್ತನಾದ ಅಲ್ಲಾಹನು ನಮಗೆ ಸೌಭಾಗ್ಯವನ್ನು ನೀಡಲಿ.